ಪಾಪಚ್ಚಿ ಸಿದ್ದು ತುಂಬ ಒಳ್ಳೆ ಹುಡುಗ. ಅವ್ನಿಗೆ ಈ ರೀತಿ ಮೋಸ ಆಗ್ತೈತೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಅವನ ಹತ್ರ ಎಷ್ಟು ಒಳ್ಳೆ ಮನಸ್ಸೈತೆ ಅಂತ ನಮಗೆ ಗೊತ್ತು, ನಮ್ಮ ಅಣ್ಣನಿಗೂ ಗೊತ್ತು. ನಮ್ಮ ಅಣ್ಣನ ಅವನು ತುಂಬ ಕ್ಲೋಸ್ ಆಗಿದ್ರು. ಆದರೆ ನಡುಮಧ್ಯದಲ್ಲಿ ಬಂದಿರೋ ಅಂಥ ಈ ಸ್ವಾತಿ ನಮ್ಮ ಅಣ್ಣನೂ ಅವನು ದೂರ ಮಾಡಿಬಿಟ್ಲು. ಪಾಪಚ್ಚಿ ಹಿಂಗಾಗಬಾರ್ದು. ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ಪಾಪ ಇಷ್ಟು ಚೆನ್ನಾಗಿರ್ಬೋದಾಗಿತ್ತು ಸಿದ್ದನ ಮದುವೆ ಆಗಿ. ಆದರೆ ಇದಕ್ಕೆ ಬುದ್ಧಿ ಇಲ್ಲ. ಆದರೆ ಅಂದರೆ ಒಳ್ಳೇದೇ ಅನಿಸುತ್ತೆ ಇವಳು ಮದುವೆ ಆಗದಿಲ್ಲದು. ಪಾಪ ಅವನ ಜೀವನ ಹಾಳು ಮಾಡಿರೋಳು. ಇವಾಗ ಅವಳಿಂದನ ಇವನು ಸಿದ್ದು ಎಲ್ಲರ ಹತ್ರ ಕೆಟ್ಟವನಾಗ್ಬಿಟ್ಟ. ನಮ್ಮ ಹತ್ರ ಆಗಲಿ ನಮ್ಮ ಅಣ್ಣನ ಹತ್ರ ಆಗಲಿ ಸಿಟ್ಟು ಮಾಡ್ಕೊಂಡು, ನಮ್ಮ ಅಣ್ಣ ಭಾಳ ಸಿಟ್ಟು ಮಾಡ್ಕೊಂಡ. ಅವಳು ಸಲುವಾಗಿ ಇವರಿಬ್ಬರು ಫ್ರೆಂಡ್ಶಿಪ್ ಕಟ್ ಆಗಿದ್ದು ನಮ್ಮ ಅಣ್ಣ ಭಾಳ ಬೇಜಾರು ಮಾಡ್ಕೊಂಡ. ಏನು ಮಾಡೋದು, ನನಗೂ ತುಂಬ ಬೇಜಾರಾಗುತ್ತೆ. ನನಗೂ ಒಂದೊಂದ್ಸತಿ ಅನಿಸುತ್ತೆ ಇವಳು ಈ ರೀತಿ ಮೋಸ ಮಾಡೋದಲ್ಲ ಈ ಸಿದ್ದುಂಗೆ, ನಾನೇ ಮದುವೆ ಆದರೆ ಒಳ್ಳೆಯದು ಈ ಸಿದ್ದುನ ಅಂತ ಅನ್ನಿಸ್ತೈತೆ. ಇಂಥ ಒಳ್ಳೆ ಹುಡುಗನ್ನ ನಾನು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ವಿಷಯನ. ನಾನಂತೂ ಅಂತಂದರೆ ಸ್ವಂತವಾಗಿ ನಾನೇನು ಡಿಸೈಡ್ ಮಾಡಲ್ಲ. ನಮ್ಮ ಅಣ್ಣನೇ ನಾನು ಏನೇ ಪ್ರತಿಯೊಂದು ನಾನು ಏನು ಕೆಲಸ ಮಾಡಿದ್ರು ನಮ್ಮ ಅಣ್ಣನ ಕೇಳೇ ಮಾಡೋದು. ನಮ್ಮ ಅಣ್ಣ ಒಪ್ಪಿದ್ರೆ ಮಾತ್ರ ನಾನು ಏನಂದ್ರೂ ಡಿಸೈಡ್ ಮಾಡೋದು. ಇವಾಗ ನಮ್ಮ ಅಣ್ಣನ ಹತ್ರ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಿದ್ದನ್ನ ಮದುವೆ ಆಗಬೇಕಂತ ಅಂದ್ಕೊಂಡಿನಿ. ಮದುವೆ ಆಗಿ ಅವನಿಗೆ ಪಾಪ ಹಂಗೆ ಅವಮಾನ ಮಾಡಿದ್ಲಲ್ಲ ಅವಳು, ಮದುವೆ ಆಗಲ್ಲ ಹೋಗು ಹಂಗೆ ಹಿಂಗೆ ಅಂತೇಳಿ ಹಂಗೆಲ್ಲ ಮಾತಾಡಿದ್ಲಲ್ಲ, ಅವಳೇ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡಬೇಕು. ಹಿಂಗಾಗಬೇಕು. ನಾನು ಸ್ವಂತವಾಗಿ ಡಿಸೈಡ್ ಮಾಡಲ್ಲ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ನಮ್ಮ ಅಣ್ಣ ಒಪ್ಪಿದ್ರೆ ಮಾತ್ರ. ಈಗ ನಮ್ಮ ಅಣ್ಣಗೆ ಗೊತ್ತು ಸಿದ್ದು ಎಂಥವನು ಅಂತ. ನಮ್ಮ ಅಣ್ಣನಿಗೂ ತುಂಬ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದಾನೆ. ಸಿದ್ದು ಎಂಥವನು ಅಂತ ಚೆನ್ನಾಗಿ ಗೊತ್ತೈತೆ. ಇದೇನಪ್ಪ ಇದು, ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಳೆ ನಮ್ಮ ಧನುಷ. ಯಾಕೋ ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ, ಏನು ಕೇಳೋಣ. ಧನುಷ ಪಾಪಚ್ಚಿ ಸಿದ್ದು ನನಗೆ ಬೇಜಾರಾಯಿತು ನೆನೆಸ್ಕೊಂಡ್ರೆ. ಯಾಕೆ ಏನೋ ಹಿಂಗೆ ಯೋಚನೆ ಮಾಡ್ತಂಗೆ ಕೂತ್ಕೊಂಡವಳೆ. ಧನುಷ ಅಂತಂದ್ರೂ ಮಾತಾಡ್ತಾ ಇಲ್ಲ. ಧನುಷ ಅಣ್ಣ ಅಣ್ಣ ಏನಣ್ಣ, ಏನು ಯಾವಾಗ ಬಂದ್ರಿ? ಏನೋ ಹಂಗೆ ಯೋಚನೆ ಮಾಡ್ತಾ ಇದ್ದಲ್ಲ, ಹಂಗೆ ಆ ಕಡೆ ನೋಡಿಕೊಂಡು ನೀನೋ ಆಳವಾಗಿ ಯೋಚನೆ ಮಾಡ್ತಾ ಇದೆಯಾ? ಇಷ್ಟೋ ನಾನು ಇಲ್ಲಿ ಬಂದು ಧನುಷ ಅಂತೇಳಿ ನಾನು ಮಾತಾಡ್ಸಿದ್ರು ನಿನಗೆ ಕೇಳಿಸಿಲ್ಲ ಅಂತಂದರೆ ಏನೋ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ ಧನುಷ. ಅದಕ್ಕೆ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ತಂಗಿ ಯಾವತ್ತೂ ಇಷ್ಟೊಂದು ಆಳವಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡಿದ್ದ ನೋಡೇ ಇರಲಿಲ್ಲ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ, ಏನಾಯಿತು ಧನುಷ? ಅಣ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಲ್ಲ ನನಗೇನೇನಿದೆ ಎಲ್ಲ ಆಗಲೇಬೇಕು ಅಂತ ನಾನೇನು ಬಲವಂತವಾಗಿ ಹೇಳ್ತಾ ಇಲ್ಲ ನಿಮಗೆ. ಏನೋ ಒಬ್ಬರು ಜೀವನ ಹಾಳು ಮಾಡಬಾರ್ದು, ನಮಗೂ ಒಳ್ಳೆ ಲೈಫ್ ಸಿಕ್ಕಂಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೀನು ಬೇಜಾರು ಮಾಡ್ಕೋಬೇಡ ಸರಿನಾ? ಇದೇನಪ್ಪ ನಮ್ಮ ಧನುಷ ಹಿಂಗೆ ಹೇಳ್ತಾ ಇದ್ದಾಳೆ ಏನು ಅಂತ ಹೇಳಿ ನೀನೇನು ಅಂದ್ಕೊಳಕ್ಕೆ ಹೋಗ್ಬೇಡ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ನಿನ್ನ ಬಗ್ಗೆ ಯಾಕಮ್ಮ ತಪ್ಪಾಗಿ ತಿಳ್ಕೊಂಬತ್ತೆ? ನಿನ್ನ ಹತ್ರ ಎಷ್ಟು ಒಳ್ಳೆ ಮನಸ್ಸೈತೆ ಅಂತ ನಿಮ್ಮ ಅಣ್ಣಗೆ ಗೊತ್ತೈತೆ, ನಿಮ್ಮ ಅಣ್ಣ ಹೆಂಗೆ ಅಂತ ನಿನಗೆ ಗೊತ್ತೈತೆ. ಅಣ್ಣ ತಗ್ಗಿ ಮಧ್ಯ ಇದೆಲ್ಲ ಯಾಕಮ್ಮ? ಯಾಕೆ ಧನುಷ ಏನಾಯ್ತು ಹೇಳು. ನನ್ನ ಹತ್ರ ನಿಮ್ಮ ಅಣ್ಣನ ಹತ್ರ ಏನು ಮುಚ್ಚು ಮರೆ ಇಲ್ದಂಗೆ ಹೇಳು. ಯಾವತ್ತೂ ಈ ರೀತಿ ಮಾತಾಡ್ತಾ ಇರಲಿಲ್ಲ, ಇವತ್ತು ಹಿಂಗೆ ಮಾತಾಡ್ತಾ ಇದೆಯಾ ಅಂತಂದರೆ ಏನೋ ಐತೆ. ಹೇಳು ಧನುಷ ಏನಂತೇಳಿ. ಯಾಕಮ್ಮ? ಯಾಕೆ ಬೇಜಾರಾಗಿದೆಯಾ? ಏನಾಯಿತು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಾನು ಬೇಜಾರಂತಂದರೆ ನನ್ನ ಸಲುವಾಗಿ ನಾನು ಬೇಜಾರಾಗಿಲ್ಲ ಅಣ್ಣ. ನಾನು ಸಿದ್ದು ವಿಷಯವಾಗಿ ತುಂಬ ಬೇಜಾರಾಗಿದ್ದೀನಿ ಅಣ್ಣ. ಅವನ ವಿಷಯವಾಗಿ ಯಾಕೆ ಬೇಜಾರಾಗಿದೆಯಾ? ಅವನ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಅಣ್ಣ ಸಿದ್ದು ಎಂಥವನಂತ ನಿನಗೆ ಗೊತ್ತು ತಾನೆ? ಅಲ್ಲ ಗೊತ್ತೋ ಇಲ್ವೋ ಹೇಳು. ಗೊತ್ತು ಕಣಮ್ಮ, ಅವ್ನು ತುಂಬ ಒಳ್ಳೆಯವನು. ಏನು ಮಾಡಲಿ, ಅವಳಿಂದನ ಕೆಟ್ಟವನಾಗ್ಬಿಟ್ಟ. ನಮ್ಮ ಹತ್ರ ಭಾಳ ಒಳ್ಳೆಯವನು ಕಣಮ್ಮ, ಭಾಳ ಒಳ್ಳೆಯನಿಸಿದ್ದು. ತುಂಬ ಒಳ್ಳೆ ನೆನೆಸ್ಕೊಂಡ್ರೆ ಅದನ್ನು ಬೇಜಾರಾಗುತ್ತೆ ಬಿಡು. ನಾನು ಅವನು ಹೆಂಗಿದ್ವಿ, ಅವಳ ಸಲುವಾಗಿ ನಡುಮಧ್ಯ ಬಂದು ನಮ್ಮ ಫ್ರೆಂಡ್ಶಿಪ್ ಅನ್ನೋದು ಕಟ್ ಮಾಡ್ತಲ್ಲ ಆ ಪಿಶಾಚಿ, ಆ ಸ್ವಾತಿ ಅನ್ನೋ ಪಿಶಾಚಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಿಡು. ಅದನ್ನು ನೆನೆಸ್ಬೇಡ. ಇವಾಗ ಅವನು ಅವಳನ್ನ ಮದುವೆ ಆಗ್ಬೇಕಂತ ತುಂಬ ಬಲವಂತ ಮಾಡ್ತಾ ಇದ್ದಾನೆ ಅವ್ರ ಮನೆಯಲ್ಲಿ. ಅದಕ್ಕೆ ನನಗಿಷ್ಟ ಇಲ್ಲ ಅಂತೇಳಿ ಹೋಗಿ ಹೇಳ್ಬಿಟ್ಟ. ಅವಳು ನಾನು ಆಗಲ್ಲ ಅಂತೇಳಿ ಜೀವನ ಮದುವೆ ಆಗ್ತೀನಿ ಅಂತೇಳಿ ಬಣ್ಣದ ನೋಟಕ್ಕೆ ಬೆರಗಾಗಿ ಸಿದ್ದನ ಮದುವೆ ಆಗೋದಕ್ಕೆ ರಿಜೆಕ್ಟ್ ಮಾಡಿದ್ದಾಳೆ ಅಣ್ಣ. ಅದಕ್ಕೇ ನಾನು ಇವಾಗ ಏನು ನಿರ್ಧಾರ ಮಾಡ್ಕೊಂಡಿದ್ದೀನಿ, ನಾನು ನೀನು ಒಪ್ಪೋದಾದರೆ ನನಗೆ ನನ್ನ ಸಿದ್ದುಗೆ ಕೊಟ್ಟು ಮದುವೆ ಮಾಡೋಣ. ನನಗೆ ಮದುವೆ ಅಂತ ಮಾಡೋದಾದರೆ ಸಿದ್ದು ಏನಾದರೂ ಒಪ್ಪಿದ್ರೆ ನೀನು ಕೊಟ್ಟು ಮದುವೆ ಮಾಡೋ. ನೀನು ಒಪ್ಪಿದ್ರೆ ಮಾತ್ರ. ನನಗೇನಿದೆ ಆಗಲೇಬೇಕು ಅನ್ನೋದೇನಿಲ್ಲ. ಏನೋ ನೋಡು ಅವಳು ಈ ರೀತಿ ಮಾಡೋದಲ್ಲ, ಅಷ್ಟು ಒಳ್ಳೆ ಹುಡುಗನಿಗೆ
ನಾನು ನಿನ್ನೆ ಹೋಗಿ ಮಾತಾಡಿಸ್ದೆ ಅಣ್ಣ, ನಾನೇ ಹೋಗಿ ಅಲ್ಲಿ ಕೂತ್ಕೊಂಡಿದ್ದ, ಪಾಪ ನೋಡೋಕ್ಕಾಗಲಿಲ್ಲ. ಹೋಗಿ ಮಾತಾಡಿಸ್ದೆ. ನನಗೆ ಈ ರೀತಿ ಮೋಸ ಮಾಡಿಬಿಟ್ಲು, ಮೋಸಗಾತಿ ಅಂತೇಳಿ. ಇವಾಗ ಅವಳು ಜೀವನನ ಅಂತ ಬಣ್ಣದ ನೋಟಕ್ಕೆ ಅವಳು ಬೆರಗಾಗ್ಬಿಟ್ಟು ಅವನು ಬಣ್ಣವಾಗಿ ಮಾತಾಡ್ಕೊಂಡು ಬಣ್ಣವಾಗಿ ಇದ್ದಾನಲ್ಲ, ಅದಕ್ಕೆ ಆ ಬಣ್ಣದ ನೋಟಕ್ಕೆ ಬೆರಗಾಗ್ಬಿಟ್ಟವಳೆ. ಅದಕ್ಕೆ ನೋಡು, ಇಂಥವ್ರಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಾನು ಆಗಿ ಅಂಥವ್ರ ಜೊತೆ ಹೆಂಗೆ ಜೀವನ ಮಾಡ್ಬೇಕು. ರಿಜೆಕ್ಟ್ ಮಾಡಿದ್ಲಲ್ಲ ಸಿದ್ದು ಅನ್ನೋ ಒಳ್ಳೆ ಹುಡುಗನ, ಅದಕ್ಕೆ ನಾನು ಅವನ್ನ ಮದುವೆ ಆಗಿ ಅವಳ ಕಣ್ಣಿದ್ರೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಣ್ಣ. ನಾನೇನು ಯಾರ ಹತ್ರನೂ ವಿಷಯ ಮಾತಾಡಿಲ್ಲ, ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಸಿದ್ದು ತುಂಬ ಒಳ್ಳೆ ಹುಡುಗ ಕಣಮ್ಮ. ಸರಿ ಆಯ್ತು ಬಿಡು, ಮಾತಾಡೋಣ. ಅವಳು ಈ ಸ್ವಾತಿ ಅನ್ನೋಳು ಅವಳ ಜೀವನ ಅವಳು ಹಾಳು ಮಾಡ್ಕೊಂತ ಇದ್ದಾಳೆ. ಜೀವಿತನ ಮಾತು ಕೇಳಿ ಬಿಡು, ಹಾಳು ಮಾಡ್ಕೊಂಬ್ಲಿ. ಪಾಪ ಅವನ ಜೀವನ ಹಾಳಾಗಬಾರ್ದು. ಅಲ್ಲ ಪಾಪ ಅವಳ ಮದುವೆ ಆಗಲ್ಲ ಅಂದ್ರೂ ಆಗ್ತೀನಿ ಅಂತ ಪಾಪ ಬಂದು ಹಾಸ್ಪಿಟ್ಲ್ ಖರ್ಚೆಲ್ಲ ಇಟ್ಟು ಎಷ್ಟು ಬಲವಂತ ಮಾಡಿ ಅವನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಆದರೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಅವನಿಗೆ ತುಂಬ ಮೋಸ ಆಗ್ಬಿಡ್ತು ಅಣ್ಣ, ತುಂಬ ಮೋಸ ಆಗ್ಬಿಡ್ತು. ಅದಕ್ಕೇ ಈ ಮೋಸ ಆಗಿರೋದನ್ನ ನಾನು ಆ ಸ್ಥಾನನ ತುಂಬಬೇಕು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ. ಸಿದ್ದು ತುಂಬ ಒಳ್ಳೆಯವನು. ಅದಕ್ಕೆ ಅವನು ಕಾರಣ ಅಲ್ಲ ಅಂತ ಅನಿಸುತ್ತೆ ನನಗೆ. ಅವಳು ಪ್ರೆಗ್ನೆಂಟ್ ಆಗಿದ್ಲಲ್ಲ, ಅದಕ್ಕೆ ಅವನು ಕಾರಣ ಅಲ್ಲ. ನಿಜ ಹೇಳ್ಬೇಕಂತಂದರೆ ಅದು ಕಾರಣ ಬೇರೆ ಯಾರೋ ಇರಬೇಕು ಅಂತ ನನಗೆ. ಅದು ಅವಳು ಯಾಕಂದರೆ ಸರಿ ಇಲ್ಲ ಅವಳ ಬುದ್ಧಿ. ಅವಳು ಅದಕ್ಕೆ ಅವನೇ ಕಾರಣ ಅಲ್ಲ ಅಂತ ನನಗೆ ಅನ್ನಿಸ್ತೈತೆ. ಪಾಪ ಅವನು ನಾನು ಕಾರಣ ಇರ್ಬೋದು ಅಂತ ಅವನೇ ದುಡ್ಡಿಟ್ಟು ಹಾಸ್ಪಿಟ್ಲಿಗೆಲ್ಲ ಅವನೇ ಎಲ್ಲ ನೋಡ್ಕೊಂಡ. ಇಂಥ ಕಾಲದಲ್ಲಿ ಇವಾಗ ಯಾರಣ್ಣ ಇರ್ತಾರೆ. ತುಂಬ ಒಳ್ಳೆಯವನು ಕಣಣ್ಣ ಸಿದ್ದು. ಮದುವೆ ಆಗಿ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಇಂಥದ್ದೆಲ್ಲನ ಬಣ್ಣದ ನೋಟಕ್ಕೆ ಬೆರಗಾಗಬಾರ್ದು ಯಾವತ್ತೂ. ನೋಡ್ಪಲ್ವ, ನಾನು ಸಿದ್ದು ತುಂಬ ಕ್ಲೋಸ್ ಇದ್ವಿ. ಅವನು ತುಂಬ ಒಳ್ಳೆಯವನು. ಅವನು ಸಖತ್ತಾಗಿ ಹೆಂಗಿದ್ವಿ ಅಂದರೆ ಇಬ್ಬರೂ ಒಬ್ರಿಗೊಬ್ರು ಬಿಟ್ಟಿರಲಿಲ್ಲ, ಹಂಗಿದ್ವಿ. ಈಗ ದಿಗ್ಗಜರು ಫಿಲಮಲ್ಲಿ ಅವರು ಹೆಂಗೆ ಸ್ನೇಹಿತರು ಇರ್ತಾರೋ, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಸರು ಹೆಂಗಿರ್ತಾರೋ ಆ ರೀತಿ ನಾವಿಬ್ಬರು ಕುಚಿಕುಗಳಾಗಿದ್ವಿ. ಆದರೆ ನಮ್ಮ ಮಧ್ಯ ಈ ಸ್ವಾತಿ ಅನ್ನೋಳು ಬಂದು ನಮ್ಮ ಫ್ರೆಂಡ್ಶಿಪ್ ಅನ್ನೋದು ಕಟ್ ಮಾಡಂಗೆ ಮಾಡಿದ್ಲು. ತುಂಬ ಬೇಜಾರಾಯಿತು. ನಾವು ಅಷ್ಟು ಚೆನ್ನಾಗಿದ್ವಿ. ನಾವು ಅವ್ರ ಮನೆಗೆ ಹೋಗ್ತೀವಿ, ಒಟ್ಟಿನಲ್ಲಿ ಚೆನ್ನಾಗಿದ್ವಿ. ನೋಡೋಣ, ಮಾತಾಡ್ತೀನಿ ಅವನ ಹತ್ರ. ಹೋಗಿ ಮಾತಾಡ್ಕೊಂಬರೋಣ ಬಿಡು ಧನುಷ. ಒಳ್ಳೆ ನಿರ್ಧಾರ ತೊಗೊಂಡಿದ್ಯಾ. ಅವನಿಗೆ ಮೋಸ ಆಗೈತೆ ಅಂತಂದರೆ ನಾವು ಅದನ್ನು ಸರಿ ಮಾಡಬೇಕು ಅಂತ ನಿನ್ಗೆ ಇಷ್ಟು ಒಳ್ಳೆ ಮನಸ್ಸಿದ್ದಿದೆಯಾ, ಹೇಳ್ಕೊಂಡಿದ್ಯಾ ಅಂದರೆ ಬಿಡು, ಮಾತಾಡೋಣ. ನಾನು ಯೋಚನೆ ಮಾಡಿದೆ ಅಷ್ಟೇ ಅಣ್ಣ ಮನಸ್ಸಲ್ಲಿ. ನಾನು ನಿನಗೆ ಹೇಳ್ದಲ್ಲೇ ನಾನು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಯಾರಿಗೂ ಏನು ಮಾತು ಕೊಡೋದು ಇಲ್ಲ, ಯಾರಿಗೂ ಏನೂ ಹೇಳೋದು ಇಲ್ಲ. ನನಗೆ ನಮ್ಮ ಅಣ್ಣ ಒಪ್ಪಿದ್ರೇ ಎಲ್ಲನ. ನಮ್ಮ ಅಣ್ಣ ಒಪ್ಪೋದ್ರಿಂದಲೇ ನಾನು ಎಲ್ಲ ಏನು ಡಿಸೈಡ್ ತೊಗೊಂಡ್ರು ನಮ್ಮ ಅಣ್ಣ ಒಪ್ಪಿದ್ರೇ ನಾನು ನಿರ್ಧಾರ ಮಾಡ್ಕೊಂಬೋದು. ಅದಕ್ಕೋಸ್ಕರ ನಾನು ಯಾರ ಹತ್ರ ವಿಷಯ ಏನು ಮಾತಾಡಿಲ್ಲ, ನಿನ್ನ ಹತ್ರ ಮಾತಾಡಿದ್ದೀನಿ. ಹೋಗಿ ಸಿದ್ದು ಹತ್ರ ಮಾತಾಡೋಣ. ಹೋಗಿ ಮಾತಾಡ್ಕೊಂಬರ್ರಿ. ಮಾತಾಡ್ಕೊಂಬಂದು ಅವನು ಒಳ್ಳೆ ಹುಡುಗ ಅಂತೀರ. ಒಳ್ಳೆ ಹುಡುಗ ಆದರೆ ಪಾಪ ಧನುಷ ಇಷ್ಟೊಂದೆಲ್ಲ ಯೋಚನೆ ಮಾಡಿ ಇವಳು ಕೈ ಹಿಡಿಬೇಕು ಅಂತ ನಿರ್ಧಾರ ತೊಗೊಂಡಿರೋದು ಇವಳಿಗೂ ಒಳ್ಳೆ ಮನಸ್ಸಿಗೆ ಮೆಚ್ಚಬೇಕು. ಸರಿನಾ? ಅವಳಿಗೆ ಪಶ್ಚಾತ್ತಾಪ ಪಡಬೇಕು. ಅವಳು ಅಯ್ಯೋ ನಾನು ಹಿಂಗೆ ಮಾಡ್ಕೊಬಿಟ್ನಲ್ಲಪ್ಪ, ಹಿಂಗೆ ಆಗಬಾರ್ದಾಗಿತ್ತು, ಏನು ಮಾಡೋದು ಅಂತೇಳಿ ಅವಳು ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ಅಯ್ಯೋ ಏನಪ್ಪ ಇದು ನನ್ನ ಜೀವನ ಹಿಂಗೆ ಮಾಡಿ ಹಾಳಾಗೋಯ್ತಲ್ಲ ಅಂತೇಳಿ ನೊಂದ್ಕೋಬೇಕು. ಈ ರೀತಿ ಆಗಬೇಕು ಅವಳಿಗೆ. ಆಗುತ್ತೆ ಬಿಡು. ಅಷ್ಟೊಂದು ಮೆರೆದವ್ರಿಗೆ ಈಗ ಕುದಿಯೋರು ಕುದಿಯಲಿ ಬಿಡು, ಉರಿಯೋರು ಉರಿಯಲಿ ಬಿಡು. ಹಿಂಗೆ ಹೇಳ್ತಾರೆ, ಕುದಿಯೋರು ಬೇಗ ಕುದ್ದು ಹಾನಿ ಆಗುತ್ತಾರೆ, ಮೆರೆದವರು ಕಣ್ಮರೆ ಆಗ್ತಾರೆ ಬೇಗ. ತುಂಬ ಮೆರೆದ್ಲು ಅಂತ ಅಂದರೆ ಅಷ್ಟಿಷ್ಟು ಮೆರಿಲಿಲ್ಲ. ಯಪ್ಪ ಏನು ಮೆರೆದ್ಲು. ಅದೇ ಮತ್ತೆ ಮೆರೆದಿದ್ಕೂ ಸರಿಯಾಗಿ ಆಗ್ತೈತಲ್ಲ. ಇವರು ಸಂಗೀತ ಅಕ್ಕನೂ ಗಗನಕ್ಕ ಅವರು ಮಾತಾಡ್ತಾಯಿದ್ರು ಈ ರೀತಿ ಎಲ್ಲನ ಹಿಂಗಾಯಿತು ಅಂತೇಳಿ ಎಲ್ಲ ಮಾತಾಡ್ತಾಯಿದ್ರು. ಅವರು ತುಂಬ ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ ಇವಾಗಿನ ಕಾಲದಾಗೆ, ಕೆಟ್ಟದ್ದೇ ಆಗುತ್ತೆ ಅಂತ. ಆದರೆ ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಪಾಪ ಅವ್ನು ಒಳ್ಳೆ ಹುಡುಗ ಅಂತ ಹೇಳ್ತೀರಾ? ಅವನು ಒಳ್ಳೆ ಹುಡುಗ ಬಿಡು. ಅವ್ರ ಅಣ್ಣ ಇಬ್ಬರೂ ತುಂಬ ಒಳ್ಳೆಯವರು, ಅವ್ರ ಅಪ್ಪ ಅವರಮ್ಮನೂ ತುಂಬ ಒಳ್ಳೆಯವರು, ನಿಜವಾಗ್ಲೂ ತುಂಬ ಒಳ್ಳೆಯವರು. ಅವ್ರದ್ದು ಜಮೀನಿದೆ, ಇವಾಗ 10 ಎಕರೆ ಜಮೀನಿದೆ, ತೋಟ ಐತೆ, 3 ಜನಕ್ಕೂ 3 ಮನೆ ಕಟ್ಟಿದ್ದಾರೆ. ಅವ್ರ ಅಪ್ಪ ಅವರಮ್ಮ ತುಂಬ ಶ್ರಮಜೀವಿ, ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಒಳ್ಳೆಯವರು. ಅವ್ರ ಹೆಣ್ಮಕ್ಳು ಹೆಂಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಅಣ್ಣವ್ರು ಮಾತ್ರ ತುಂಬ ಒಳ್ಳೆಯವರು. ನಾನು ಹೋಗಿ ಏನಾದರೂ ರಜೆ ಇದ್ದಾಗ ಅವ್ನು ನಮ್ಮ ಮನೆಗೆ ಬರೋನು, ನಾವು ಅವ್ರ ಮನೆಗೆ ಹೋಗ್ತೀವಿ. ಒಟ್ಟಿನಲ್ಲಿ ಚೆನ್ನಾಗಿದ್ವಪ್ಪ. ಈ ಸ್ವಾತಿ ಅನ್ನೋಳು ಬಂದೇನೆ ಹಿಂಗೆ ಆಗ್ಬಿಟ್ಟಿದ್ದು ನಮ್ಮ ಮಧ್ಯ. ಬಿಡು, ಸರಿ ಆಯಿತು ಬಿಡು. ಸಿದ್ದು ಹತ್ರ ಮಾತಾಡೋಣ, ಹೋಗೋಣ. ಅವ್ರ ಊರಿಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿಕೊಂಡು ಆಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗುತ್ತೆ. ಸದ್ಯಕ್ಕೇನು ವಿಷಯ ಅಪ್ಪ ಅಮ್ಮಗೆ ಹೇಳೋದು ಬೇಡ ಅಣ್ಣ, ಹೇಳೋದು ಬೇಡ. ಅಪ್ಪ ಅಮ್ಮಗೂ ಯಾರಿಗೂ ಹೇಳೋದು ಬೇಡ. ಆಮೇಲೆ ಮಾತಾಡೋಣ, ಸುಮ್ಮನಿರು. ಹೋಗಿ ಸಿದ್ದು ಹತ್ರ ಮಾತಾಡ್ಕೊಂಬಂದು ಸಿದ್ದು ಒಪ್ಪಿದ್ರೆ ಮಾತ್ರ ಅವ್ನ ಮನಸ್ಸಲ್ಲಿ ಏನೈತೆ ಏನು ತಿಳ್ಕೊಂಡು ಆಮೇಲೆ ನಾವು ಅಪ್ಪ ಅಮ್ಮ ಅಂತ ಮಾತಾಡೋಣ. ಸಡನ್ನ ಮಾತಾಡೋದು ಬೇಡ. ಈ ವಿಷಯ ನಮ್ಮ 3 ಜನದಲ್ಲೇ ಇರಲಿ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ.
ಸರಿ ಆಯ್ತು ಹೇಳಮ್ಮ. ಸಿದ್ದುಗೆ ಮೋಸ ಆಗ್ತೈತಲ್ಲ, ನನಗೆ ಅದಕ್ಕೆ ನೋಡಿ ಬೇಜಾರಾಗ್ಬಿಡ್ತು. ಅವನು ಒಳ್ಳೆ ಮನಸ್ಸು ನಿಜವಾಗ್ಲೂ. ನಮಗೆ ಅವನು ನಮ್ಮ ಕಷ್ಟದಲ್ಲೆಲ್ಲ ಅವಾಗ ಚೆನ್ನಾಗಿದ್ದ ನಮ್ಮ ಅಣ್ಣನ ಜೊತೆ ಕ್ಲೋಸಾಗಿ. ನಮ್ಮ ಅಣ್ಣನ ಅವನಿಂದ ಎಷ್ಟೋ ಒಳ್ಳೊಳ್ಳೆ ಗುಣಗಳನ್ನೆಲ್ಲ ನಮ್ಮ ಅಣ್ಣ ಕಲ್ತಿದ್ದಾನೆ. ನಮ್ಮ ಅಣ್ಣಂಗೂ ಎಲ್ಲ ಒಳ್ಳೇದು ಹೇಳಿದ್ದಾನೆ. ನಮ್ಮ ಅಣ್ಣ ಅವಾಗ ಎಷ್ಟೋ ದುಡ್ಡೆಲ್ಲ ಖರ್ಚು ಮಾಡೋನು. ಇಲ್ಲ ಕಣೋ, 4 ಕಾಸು ಉಳಿಸ್ಕೋಬೇಕು, ಉಳಿಸ್ಕೊಂಡ್ರೆ ನಮಗೆ ಮುಂದೆ ಬೇಕಾಗುತ್ತೆ ಅಂತ ಹೇಳಿ ಅವನಿಂದ ಎಷ್ಟೋ ಗುಣಗಳನ್ನ ನಮ್ಮ ಅಣ್ಣ ಕಲ್ತಿದ್ದಾನೆ. ಅವನ ಹತ್ರ ನಿಜವಾಗ್ಲೂ ಒಳ್ಳೆ ಬುದ್ಧಿ ಇದೆ. ನನಗೇನೋ ಭಾಳ ಇಷ್ಟ ಆಯಿತು, ಸಿದ್ದು ಹತ್ರ ಇರೋ ಬುದ್ಧಿ ತುಂಬ ಇಷ್ಟ ಆಯಿತು. ಆದರೆ ಅವಳು ಸವಾಸ ಮಾಡಿ ಅವ್ನು ಕೆಟ್ಟವನಾಗಿದ್ದ. ಅವ್ನು ತುಂಬ ಒಳ್ಳೆಯನು ಸಿದ್ದು. ಈಗಲೂ 100ಕ್ಕೆ 100 ಹೇಳ್ತಾ ಇದ್ದೀನಿ, 100ಕ್ಕೆ 100 ಸತ್ಯ. ಸಿದ್ದು ತುಂಬ ಒಳ್ಳೆ ಹುಡುಗ. ನೋಡ್ತಾ ಇರಿ ಇನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.